ಬೆಂಗಳೂರಿನ ಮಾಜಿ ಮೇಯರ್ ಆಫೀಸ್ನಲ್ಲಿ 10 ಲಕ್ಷ ಹಣ ಕಳುವಾಗಿದೆ. ಯಲಹಂಕ ಉಪನಗರ ಮುನೇಶ್ವರ ಬಡಾವಣೆಯಲ್ಲಿ ಆಗಿರುವಂಥ ಕೃತ್ಯ ಇದು. ಬೆಂಗಳೂರು ಮಾಜಿ ಮೇಯರ್ ಆಫೀಸ್ನಲ್ಲಿ 10 ಲಕ್ಷ ರೂಪಾಯಿ ಹಣ ಕಳ್ಳತನ ಆಗಿದೆ. ಯಲಹಂಕ ಉಪನಗರದ ಮುನೇಶ್ವರ ಬಡಾವಣೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಕದ್ದ 10 ಲಕ್ಷ ಹಣವನ್ನು ತನ್ನ ಅಣ್ಣನ ಆಸ್ಪತ್ರೆ ಖರ್ಚಿಗೆ ಬಳಸಿದ್ದನಂತೆ. ಯಲಹಂಕ ಉಪನಗರ ಪೊಲೀಸರಿಂದ ಖತರ್ನಾಕ್ ಕಳ್ಳನನ್ನ ಬಂಧಿಸಲಾಗಿದೆ. ಮಾಜಿ ಮೇಯರ್ ರಾಮಚಂದ್ರ ಚಾರಿ ಕಚೇರಿಯಲ್ಲಿ ಕಳುವಾಗಿರೋದು. ಸದ್ಯ ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ರಾಮಚಂದ್ರ ಚಾರಿ. ಮಾಜಿ ಮೇಯರ್ ಮನೆ ಪಕ್ಕದಲ್ಲೇ ಇದ್ದಂತಹ ರಿಯಲ್ ಎಸ್ಟೇಟ್ ಆಫೀಸ್. ಕಳೆದ 3 ವರ್ಷದಿಂದ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದಂತ ಕಳ್ಳ ರಾಮಚಂದ್ರ ಚಾರಿ ಡೈಲಿ ಆಫೀಸ್ ಕೀ ಇಡ್ತಾ ಇದ್ದದನ್ನ ಈತ ಗಮನಿಸಿದ್ದ. ಜನವರಿ 3ರಂದು ಕಚೇರಿಗೆ ನುಗ್ಗಿ 10 ಲಕ್ಷ ರೂಪಾಯಿ ಹಣ ಎಗರಿಸಿದ್ದ ಈತ. ಕದ್ದ 10 ಲಕ್ಷ ಹಣವನ್ನ ತನ್ನ ಅಣ್ಣನ ಆಸ್ಪತ್ರೆ ಖರ್ಚಿಗೆ ಬಳಸಿದ್ದಂತೆ ಈ ಕಳ್ಳ. ಅದೇ ದಿನ ಯಲಹಂಕ ಉಪನಗರದ 3 ಸ್ಥಳದಲ್ಲಿ ಕಳ್ಳತನ ಮಾಡಿದ್ದಾನೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಮಾಜಿ ಮೇಯರ್ ಆಫೀಸ್ನಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದ್ರಂತೆ. ಅವರು ಆಫೀಸಿಂದ ಹೋಗುವಾಗ ಕೀ ಎಲ್ಲಿಡ್ತಾರೆ ಅನ್ನೋದನ್ನು ಈ ಕಳ್ಳ ಗಮನಿಸಿದ್ದಾನೆ. ಗಮನಿಸಿ ಜನವರಿ 3ನೇ ತಾರೀಕು ಅದೇ ಬೀಗ ತೆಗೆದು ಒಳಗಡೆ ಇದ್ದಂಥ 10 ಲಕ್ಷ ರೂಪಾಯಿ, ಆತನಿಗೆ 10 ಲಕ್ಷ ರೂಪಾಯಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಏನಿದೆ ಅದನ್ನು ತಗೊಂಡು ಬರೋಣ ಅಂತ ಹೋಗಿದ್ದಾನೆ. 10 ಲಕ್ಷ ರೂಪಾಯಿ ಸಿಕ್ಕಿದೆ. ಅದನ್ನು ಎಗರಿಸ್ಕೊಂಡು ಅಲ್ಲಿಂದ ಪರಾರಿ ಆಗಿದ್ದ. ಸೊ ಅದಾದ ನಂತರ ಕಂಪ್ಲೇಂಟ್ ಕೂಡ ನೀಡಲಾಗಿತ್ತು. ತನಿಖೆ ಕೂಡ ಕೈಗೊಂಡಿದ್ರು ಪೊಲೀಸರು. ಈ ಖತರ್ನಾಕ್ ಕಳ್ಳನನ್ನು ಅರೆಸ್ಟ್ ಮಾಡಲಾಗಿದೆ. ಏನು ಈಗ 10 ಲಕ್ಷ ರೂಪಾಯಿ ಏನು ಕದ್ದಿದ್ನಲ್ಲ, ಆತನ ಅಣ್ಣ ಏನೋ ಆಸ್ಪತ್ರೆಯಲ್ಲಿದ್ದಂತೆ, ಹಾಗಾಗಿ ಆಸ್ಪತ್ರೆ ಖರ್ಚಿಗೆ ಅದನ್ನು ಬಳಸ್ಕೊಂಡಿದ್ದೀನಿ ಅಂತ ಹೇಳಿದಾನಂತೆ ಈ ಕಳ್ಳ. ಇದರ ಜೊತೆಗೆ ಮತ್ತೆ ಅದೇ ದಿನ 3 ಕಡೆ ಕಳ್ಳತನ ಮಾಡಿದಾನೆ ಈತ ಅನ್ನೋ ಒಂದು ಆರೋಪವೂ ಕೂಡ ಇದೆ. ಗಮನಿಸ್ತಾ ಇದ್ದೀವಿ, ರಾಮಚಂದ್ರ ಚಾರಿ ಮಾಜಿ ಮೇಯರ್ ಅವರ ಒಂದು ಆಫೀಸ್ನಲ್ಲಿ ಆಗಿದ್ದಂಥ ಘಟನೆ ಇದು. ಕಳೆದ 3 ವರ್ಷದಿಂದ ಈ ಕಳ್ಳತನದ ವೃತ್ತಿಯಲ್ಲೇ ಇದ್ದ. ಆರಾಮಾಗಿ ದುಡ್ಡು ಸಿಗ್ತಾ ಇದೆ ಅಂದರೆ ದುಡಿಯೋದಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಹೇಳಿ. ಸೊ ಹಾಗಾಗಿನೇ ಈತ ಎಲ್ಲಿ ಹೋದರೂ ಕೂಡ ಆರಾಮಾಗಿ ಕದ್ಕೊಂಡು ಬರ್ತಾ ಇದ್ದ. ಹೆಂಗೂ ಪೊಲೀಸ್ನವ್ರಿಗೆ ಸಿಗ್ತಾ ಇರಲಿಲ್ಲ. ಇಷ್ಟು ದಿನ ಇದು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ ಅನಿಸುತ್ತೆ. ಇಲ್ಲಿ 10 ಲಕ್ಷ ರೂಪಾಯಿ ಆಗಿದೆಯಲ್ಲ, ಹಾಗಾಗಿನೇ ಸೀರಿಯಸ್ ಆಗಿ ಪೊಲೀಸ್ನವರು ಹುಡುಕಾಟ ನಡೆಸಿದಾಗ ಈ ಕಳ್ಳ ಸಿಕ್ಕು ಬಿದ್ದದಾನೆ. ಈಗ ಬೆಂಗಳೂರಿನಲ್ಲಿ ಇಂಥ ಕಳ್ಳರು ಸಾಕಷ್ಟು ಜನ ಇದ್ದಾರೆ. ಅದೆಲ್ಲವೂ ಕೂಡ ಪೊಲೀಸ್ನವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾವ ಏರಿಯಾದಲ್ಲಿ ಕಳ್ಳತನ ಆದರೂ ಕೂಡ ಇಂಥವರೇ ಕದ್ದಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಪೊಲೀಸ್ನವರು. ಸೊ ಅಷ್ಟು ಜನ ಕಳ್ಳರಿದ್ದಾರೆ ಬೆಂಗಳೂರಲ್ಲಿ. ಸೊ ಈತನನ್ನು ಹುಡುಕಾಡೋದಕ್ಕೆ ಏನು ತುಂಬ ದಿನಗಳು ಅಥವಾ ತುಂಬ ಟೈಮ್ ತಗೊಂಡಿಲ್ಲ. ಕೆಲವೇ ದಿನಗಳಲ್ಲಿ ಈತನನ್ನು ಹಿಡಿದಾಕಿದ್ದಾರೆ.